ಸ್ವಾಗತ. ನಾನು ಸಾನಿಯಾ. ಬನ್ನಿ ನೋಡೋಣ ಇವತ್ತಿಂದು ಹೊಸ ಅಪ್ಡೇಟ್. ಇವತ್ತ ಒಂದ್ ಮ್ಯಾರೇಜ್ ತಗೊಂಡ್ಬಂದಿದ್ದೇವ್. ಮೊದ್ಲೇ ಆಲ್ರೆಡಿ ಮ್ಯಾರೇಜ್ ಆಗ್ಯಾರ. ಆಧಾರ್ ಕಾರ್ಡ್ ಸಲುವಾಗಿ ಅವ್ರ ಮುಂದಿನ ಭವಿಷ್ಯಕ್ಕಾಗಿ ಆಧಾರ್ ಕಾರ್ಡ್ ಬೇಕಾಗ್ತದ. ಹಂಗಾಗಿ ಹೊಸ ಜೋಡಿಗಳ ಆಧಾರ್ ಕಾರ್ಡ್ ಮಾಡಿಸೋ ಸಲಿಂದ ಮಸ್ಟ್ ಅಂಡ್ ಶುಡ್ ರಿಜಿಸ್ಟ್ರೇಷನ್ ಮಾಡಿಸ್ಬೇಕು ಅಂತೇಳಿ ಕಾನೂನು ಇದ್ದ ಕಾರಣ ಈಗ ಅದು ರಿಜಿಸ್ಟ್ರೇಷನ್ ಮಾಡ್ಲಿಕ್ಕೆ ಬಂದಾರ. ಈ ಹುಡುಗಿ ಮತ್ತು ಮ್ಯಾರೇಜ್ ಆದ ಸ್ಥಳ ನಮ್ಮ ಜುರಿಸ್ಪೆಕ್ಷನ್ ಇದ್ರೊಳಗೆ ಬರುದಿಲ್ಲ, ಹಂಗಾಗಿ ನಮ್ಮ ವ್ಯಾಪ್ತಿ ಒಳಗೆ ಬರುದಿಲ್ಲ, ಹಂಗಾಗಿ ನಾನು ಮಾಡೋದಿಲ್ಲ ಅಂತ ಹೇಳ್ದ. ಅಲ್ಲ ಸರ, ನಾವು LB ಅಪ್ಲಿಕೇಶನ್ ಹಾಕ್ಬೋದು ಈಗ. ಹಾಗಾಗಿ ನಾವು ಹಾಕ್ಲತ್ತಿದ್ದೆವು. ಮಾಡ್ಲಿಕ್ಕೆ ಬರುದಿಲ್ಲ ಅಂದ್ರೆ ನನಗೊಂದು ಹಿಂಬರ ಬರೆದು ಕೊಡ್ರಿ, ನಮ್ ಜುರಿಸ್ಪೆಕ್ಷನ್ ಬರುದಿಲ್ಲ, ನಮ್ಮ ವ್ಯಾಪ್ತಿ ಒಳಗೆ ಬರುದಿಲ್ಲ, ಹಂಗಾಗಿ ನಾವು ಮಾಡ್ಲತ್ತಿದ್ದೆವು, ಬರೆದು ಕೊಡ್ರಿ ತನನ. ಇಲ್ಲ, ನಾ ನೋಡ್ತೀನಿ, ನಾ ಮಾಡೋದಿಲ್ಲ, ಅದು ಎಲ್ಲ ಕರೆಕ್ಟ್, ಎಲ್ಲಾನೇ ಕರೆಕ್ಟ್ ಅದ. ಅಲ್ಲಿಗಲ್ ಮ್ಯಾರೇಜ್ ಅಂತೂ ಅಲ್ಲ, ಮ್ಯಾರೇಜ್ ಇದು ಅದ. ಮತ್ತ ಮಾಡ್ರಿ ಅಂತಂದೆ. ಇಲ್ಲ, ಮಾಡ್ಲಿಕ್ಕೆ ಆಗುದಿಲ್ಲ ಅಂತಂದ. ಅವ್ರು ಆಲ್ರೆಡಿ ಈಗಾಗ್ಲೇ ಒಂದು ಮ್ಯಾರೇಜ್ ಮಾಡಿದಾರ, ಆ ಸರ್ಟಿಫಿಕೇಟ್ ನನ್ನ ಹತ್ರ ಅದ. ಅದು ಇವ್ರು ಏನ್ ಹೇಳ್ತಾರಲ್ಲ, ನನ್ನ ವ್ಯಾಪ್ತಿಯೊಳಗ ಬರೋದಿಲ್ಲ ಅಂತ ಹೇಳಿ, ಇವ್ರು ವ್ಯಾಪ್ತಿಯೊಳಗೆ ಇರ್ಲಾರ್ದನೆ ಇದೇ ಭೀಮಾಶಂಕರ್ ಬಿರಾದಾರ ಸಬ್ ರಿಜಿಸ್ಟರ್ ಅವರು ಮಾಡಿದ್ದು ಅದ. ಅದು ನಾ ಪ್ರಶ್ನೆ ಮಾಡಿದೆ, ಬರೀಲ್ಲ ಅಂದ್ರೆ ಏನ್ ಏರಿಯಾ ಏನ್ ಹೇಳುತ್ತೆ, ಯಾವ ಏರಿಯಾ ಬರ್ತದೆ? ನನ್ನ ತಾಲೂಕಿನ ಸರಹದ್ದಿನಲ್ಲಿ ಬರುವುದಿಲ್ಲ ಅಂತ ಹೇಳಿದ್ರು. ಹಾ, ನೀವು ಬೇಕಾದ್ರೆ ತಿಕೋಟಕ್ ಹೋಗ್ರಿ, ನೀವು ಬೇಕಾದ್ರೆ ಬಸವನ್ ಬಾಗೇವಾಡಿಗೆ ಹೋಗ್ರಿ, ಆಯ್ತು ಸರ, ಒಪ್ಕೋತೀವಿ. ನಾವು ನಿಮ್ಗ ದುಡ್ಡು ಕೊಡುದಿಲ್ಲ. ರೊಕ್ಕ ಕೊಟ್ಟವ್ರದ್ದು ಮತ್ತೆ ನಿಮ್ ವ್ಯಾಪ್ತಿಯೊಳಗ್ ಬರ್ಲಾರ್ದು ಮಾಡಿರಲ್ಲ. ಹಾ, ನನ್ನ ಹತ್ರ ಕಾಪಿ ಅದ ಅದು. ಹಾ, ವಿತ್ ಎವಿಡೆನ್ಸ್. ಅದು ನಾ ಕೇಳನ ಅವರು ಎದ್ದು ಹೋಗ್ಬಿಡ. ನಾ ಇಲ್ಲಿ ಬಂದು ಕೇಳಿದೆ. ಮತ್ತ ನಾ ಅಲ್ಲಿ ಆಫೀಸ್ನಾಗ ಇಟ್ಟೆ ಮಾತಾಡ್ತೀನಿ, ಹೊರಗಡೆ ಮಾತಾಡುದಿಲ್ಲ. ನೀವೇನಿದ್ರು ಬಂದು ನನ್ನ ಆಫೀಸ್ಗೆ ಕೇಳ್ರಿ. ಹೋದವ್ರು 2 ತಾಸು ಆಯ್ತು, 2.5 ತಾಸು ಆಯ್ತು. ಈಗ 3:20 ಆಗ್ಯದ, ಇನ್ನೂ ಬರ್ತಾ ಇಲ್ಲ. ಬರ್ತಾ ಇಲ್ಲ. ಆಫೀಸ್ ಒಳಗ ಒಬ್ರದ್ದು ID ಕಾರ್ಡ್ ಇಲ್ಲ. ಯಾರು ಕೇಳಿದ್ರು, ಆ ಮೆಡಿಕಲ್ ಆಫೀಸರ್, ಇದು ಮ್ಯಾರೇಜ್ ಆಫೀಸರ್ ಕೇಳಿದ್ರು ಅವ್ರು ಹೇಳ್ತಾರ, ಸರ್ ಹೇಳಾರ್ದೆ ನಾನ್ ಮಾಡೋದಿಲ್ಲ. ಮತ್ ನೀವು ಮಾಡುದಿಲ್ಲ ಅಂದ್ರೆ ನನ್ಗೆ ಹಿಂಬರ ಬರ್ದು ಕೊಡ್ರಿ ಅಂತ ಹೇಳಿದೆ. ನಾ ಕೇಳುದಿಲ್ಲ. ಇದು ಒಂದು ಇದು ಅದ, ಇದು ಮಾಡಿದ್ದದ. ಇದು ಏರಿಯಾ ಇಲ್ಲ. ಈ ಅವ್ರು ಏನ್ ಹೇಳ್ತಾರಲ್ಲ, ನಮ್ಮ ಸರಹದ್ದಿನೊಳಗ ಬರುದಿಲ್ಲ ಅಂತೇಳಿ, ಅವ್ರ ಸರಹದ್ದಿ ಬಿಟ್ಟು ಹೊರಗಿಂದೆ ಇಲ್ಲೇ ಮಾಡುದದ. ಹಾ, ಇದು ಹೆಂಗಾಯ್ತು ಅಂತ ಹೇಳಿ ಕೇಳೋಣ. ಇಲ್ಲಿದು ಹೋಗ್ಬಿಟ್ರು. ಅದಕ್ಕೆ ಇಲ್ಲೇ ಬಿಜಾಪುರ, ಹೋರ್ತಿ. ಹಾ, ಇವಾಗ ಮಾಡಕ್ ಬಂದಿದ್ದು ಅದು ಯಾವ್ದು ಇರೋದ? ಅದು ಹುಡುಗ ಬಾಗೇವಾಡಿ ರೀ. ಹುಡುಗಿ ಮಹಾರಾಷ್ಟ್ರ. ಇಂಟರ್ ರಾಜ್ಯದ ನಮ್ ಭಾಗದಾಗ ಸರ್ವೇ ಸಾಮಾನ್ಯ. ಯಾಕಂದ್ರ ನಾವು ಮಹಾರಾಷ್ಟ್ರ ಬೌಂಡ್ರಿಗೆ ಇರೋದ್ರಿಂದ ಕೊಡು ತಗೊಳ್ಳೋದು ಹೆಣ್ಣ ಗಂಡು ಮಾಡಿದೆವು. ಮತ್ತ ಮ್ಯಾರೇಜ್ ಅಂತೂ ಅರಕೇರಿ ಒಳಗಾಗ್ಯಾರ. ಇವ್ 3 ನನ್ನ ಹತ್ತಿನಾಗ ಬರಲ್ಲ. ಅರಕೇರಿ ಮಾಡಿದ್ರ ನೀವು ತಿಕೋಟಕ್ ಹೋಗ್ರಿ, ಇಲ್ಲ ಬಾಗೇವಾಡಿಗೆ ಹೋಗಿ ಮಾಡ್ಕೋರಿ ಅಂತ ಹೇಳ್ತಾರೆ. ಬಟ್ ಇದು ಇಂಡಿ ತಾಲೂಕದು. ಇದು ಮೋಸ್ಟ್ಲಿ ಇದನ್ನು ಮ್ಯಾರೇಜ್ ಇವರು ಇದಕ್ ಬಂದಿಲ್ಲ. ಇದು ಅರಕೇರಿನೇ ಅದ. ಅರಕೇರಿ ಒಳಗ ಅದದ್ದು ಮ್ಯಾರೇಜ್ ಮಾಡ್ಯಾರ. ಮತ್ ಇದು ಮಾಡಿದ್ರು. ಇದಕ್ಕೆ ಕಾನೂನು ಬೇರೆ ಅದೇನು? ಇದಕ್ಕೆ ಕಾನೂನು ಬೇರೆ ಇಲ್ಲ. ಅವ್ರು ಹೇಳೋ ಕಾನೂನು ಮತ್ತೆ ಇದು ಆಗ್ಬಾರ್ದಿತ್ತು. ಇದು ಹೆಂಗ್ ಮಾಡಿದ್ರು? ಇದು ಮಾಡ್ಬೇಕಾದ್ರೆ ಎಷ್ಟು ಲಂಚ ತಗೊಂಡ್ರು ಇವ್ರು? ಅದು ಬೇಕಲ್ಲ ನಮ್ಗೆ. ಮತ್ ಮಾಡ್ಲಿಕ್ಕೆ ಬರೋದಿಲ್ಲ ಅಂತ ಹೇಳಿ ಇಂಬರ ಬರೆದು ಕೊಡ್ರಿ, ನಾನು ಕೋರ್ಟಿಗೆ ಪ್ರಶ್ನೆ ಮಾಡ್ತೀನಿ. ಇದು ಆಗ್ತದೆ, ಅದು ಆಗುದಿಲ್ಲ ಅಂತೇಳಿ. ಈಗ ನಮ್ಮ ವಕೀಲರ ಮನೆ, ನಮ್ ಚೂರಿ ಅಡ್ವೊಕೇಟ್ ಡಿಸ್ಟ್ರಿಕ್ಟ್ ಕೋರ್ಟ್ದ ಕಾರ್ಯದರ್ಶಿ ಯಾರು, ಅವ್ರ ಮನೆ ಅಂದಿದ್ದು ಕೇಸ್. ಅವರು ನಮ್ಮ ವಕೀಲರು ಜಿಲ್ಲಾ ಪರಿಷತ್, ರಾಜ್ಯ ಪರಿಷತ್ದು ಚುನಾವಣೆ ನಡೆದವ. ಹಂಗಾಗಿ ಅದ್ರೊಳಗೆ ಹೋದ್ರು. ಸರ್, ನಂದು ಮನೆದದ, ನೀವು ಹೋಗಿ ಮಾಡ್ಕೋರಿ ಅಂತ ನಾ ಬಂದಿನಿ. ಅವರು ರೆಸ್ಪಾನ್ಸ್ ಮಾಡ್ಲಿಕ್ಕೆ ಇಲ್ಲ. ವಕೀಲರು ಅಂದ್ರು ಸಂಪೂರ್ಣ ನಿರ್ಲಕ್ಷ್ಯನೇ ತೋರಿದ್ರು. ಅಲ್ಲಿ ಕೊಡ್ರಿ, 1 ತಾಸು ಬಿಟ್ಟು ಬರ್ರಿ ಅಂದ್ರು. ಅಲ್ಲಿ ಕೂತೆ 1 ತಾಸು ಆಗನ ಬಂದೆ. 1 ತಾಸು ಆಗನ ಇದು ನನಗ್ ಬರೋದಿಲ್ಲ, ಮ್ಯಾರೇಜ್ ಆಫೀಸರ್ ಕಡೆಯಿಂದ ಸ್ಕೂಟ್ನಿ ಮಾಡ್ಕೊಂಡ್ ಬರ್ರಿ ಅಂದ್ರು. ಹೋಗಿ ಮ್ಯಾರೇಜ್ ಆಫೀಸರ್ ಕಡೆ ಸ್ಕೂಟ್ನಿ ಮಾಡಿ ಕೊಟ್ರು. ಕೊಡೋಣ. ಅವಾಗ ಹೇಳ್ತಾರೆ ಇವರು, ನಾನು ಮೊದಲೇ ಹೇಳಿದ್ರೆ ಮುಗಿದು ಹೋಗ್ತಿತ್ತಲ್ಲ, ನಾನು ವ್ಯಾಪ್ತಿ ಒಳಗೆ ಬರೋದಿಲ್ಲ ಸರ, ನೀವು ನೋಡ್ಕೋರಿ, ಹಿಂದಿನ ಬರ್ರಿ, 1 ತಾಸು ವೇಟ್ ಮಾಡಿಸಿದ್ರ ಯಾಕ? ಇದೆಲ್ಲ ಮತ್ತ ಕೆಲವೊಂದು ಆಗ್ತಾವ, ಕೆಲವೊಂದು ಆಗುದಿಲ್ಲ. ಯಾಕ? ನಿಮ್ದು ಆರೋಪ ಏನು? ನಮ್ದು ಆರೋಪ, ರೊಕ್ಕ ಕೊಟ್ರ ಏನೆಲ್ಲ ಮಾಡ್ತಾರ. ಯಾವ ಇವ್ರಿಗೆ ಅಧಿಕಾರ ವ್ಯಾಪ್ತಿನೇ ಬೇಕಾಗಿಲ್ಲ. ಮಸ್ಟ್ ಅಂಡ್ ಶುಡ್ ರೊಕ್ಕ ಕೊಡ್ಬೇಕು. ರೊಕ್ಕ ಕೊಡದೆ ಇದ್ರ ಅಧಿಕಾರ ವ್ಯಾಪ್ತಿ ಫುಲ್ ಲೀಗಲ್ ಇದ್ರು ಮಾಡೋದಿಲ್ಲ. 2 ತಾಕ್ಸ್ತಾರ. ಯಾರು ವಕೀಲರಿಲ್ರಿ, ಜಡ್ಜ್ ಇರ್ಲಿ, ಬೇಕಾದ್ರಿ, ಇವ್ರಿಗೆ ರೊಕ್ಕ ಒಂದೇ ಮಹತ್ವ ಅದ.
ಉಳಿದವ್ರು ಯಾರ್ದು ಕೇಳೋದಿಲ್ಲ. ಹಂಗಾಗಿ ಇವತ್ತು ನಾವು 4-5 ಮಂದಿ ವಕೀಲರು ಮತ್ತು DSS ಪದಾಧಿಕಾರಿಗಳು ಕೂಡಿ ಇವತ್ತು ಆರೋಪ ಮಾಡ್ಲಿಕ್ಕಿದ್ದೇವೆ. ಹಂಗಾಗಿ ಇವತ್ತು ಅದನ್ನು ಅನೌನ್ಸ್ಮೆಂಟ್ ಮಾಡ್ತೇವೆ. ನಿಮ್ಮ ಮೀಡಿಯಾಕ್ಕೂ ಈ ಸದ್ ಬೈಟ್ ಕೊಟ್ಟಿದ್ದೆವು. ನೀವು ಮುಂದಿಂದು ಇದಕ್ಕೆ ಕಾರ್ಯಕ್ರಮ ಏನ್ ಮಾಡ್ತೀರಿ? ಸಸ್ಪೆಂಡ್ ಮಾಡ್ತೀರಿ, ಕೊಡ್ತೀರಿ? ಇದು DC ತನನು ಹೋಗ್ತಿವ್ರಿ, ಇಟ್ಟು ಬಿಡುದಿಲ್ಲ. ಪ್ರಸಂಗ ಬಂದು ನಾವು ಒಂದು ಪ್ರೈವೇಟ್ ಕೇಸು ಮಾಡ್ಕೋತೀವಿ. ಲಂಚದ ಡಿಮಾಂಡ್ ಅಲ್ಲ, ಅವ್ರು ಮತ್ತೆ ಎಡ್ತಾಕ್ಸು ಡೈರೆಕ್ಟ್ ಮಾಡಿಲ್ಲ. ನಾವು ವಕೀಲರ ಅಂತೇಳಿ ಹೇಳೋದ್ ಕಾರಣಕ್ಕಾಗಿ ಡೈರೆಕ್ಟ್ ಮಾಡಿಲ್ಲ. 1 ತಾಸು ಕೂಡ್ರಿ ಅಂದ, 2 ತಾಸು ಕೂಡ್ರಿ ಅಂದ. ಮುಂಜಾನೆ ಇವ್ರು 10-10ವರೆಗೆ ಆಫೀಸ್ ಒಳಗೆ ಇರ್ಬೇಕು, 12ವರೆಗೆ ಆಫೀಸ್ಗೆ ಬರ್ತಾರ, 1ಕ್ಕೆ ಹೋಗಿ ಬಿಡ್ತಾರ ಆಫೀಸಿಂದ. ಈಗ 3:30 ಆಗ್ಯದ, 3:30ಗೂ ಆಫೀಸ್ಗೆ ಬರ್ಲಿಕ್ಕೆ ತಯಾರಿಲ್ಲ. ನಮಗ್ ವೇಟ್ ಮಾಡ್ರಿ ಅಂತ ಹೇಳ್ಯಾರ. ಎಷ್ಟಕ್ ಬರ್ತಾರ ನೋಡು, ವೇಟ್ ಮಾಡೋದು. ಅದು ಸರ್ಕಾರ ಕಣ್ಮುಚ್ಚಿ ಕೂತದ್ರಿ, ಸರ್ಕಾರಕ್ಕೆ ಕಣ್ಣಿಲ್ಲ. ಹಂಗಾಗಿ ಇವರು ಇಲ್ಲೇ ಉಳಿಲತ್ತಾರ. ಜಿಲ್ಲಾ ಉಸ್ತುವಾರಿ ಗಮನಕ್ಕೂ ತಗೊಂಡ್ಬರ್ತೀವಿ. ಇದು ಜಿಲ್ಲಾ ಉಸ್ತುವಾರಿ ಮಿನಿಸ್ಟರ್ ಗಮನಕ್ಕೂ ನಾವು ತರ್ಲಿಕ್ಕೆ ತಯಾರಿದ್ದೇವ್. ಯಾಕ ಅವರು ಎಲ್ಲ ಒಳ್ಳೆ ಕೆಲಸಗಳು ಮಾಡ್ಯಾರ ನಮ್ಮ ಭಾಗದಾಗ. ಇಂಥವ್ರಿಂದ ನಮ್ಮ ಭಾಗಕ್ಕೆ ಕೆಟ್ಟ ಹೆಸರು ಆಗಬಾರ್ದು. ಹಂಗಾಗಿ ಅವರು ಗಮನಕ್ಕೂ ತರ್ಲಿಕ್ಕೆ ನಾವು ಇಚ್ಛೆ ಪಡ್ತೀವಿ. ಬಟ್ ಇದು ಒಂದು ಹೋರಾಟ ಕೊನೆ ಹಂತದವ್ರಿಗೆ ಹೋಗುತ್ತಾನು ಬಿಡುದಿಲ್ಲ. ನನ್ನ ಹೆಸರು ಮಲ್ಲು ಬನ್ಸೋಡೆ, ವಕೀಲರು, ವಿಜಯಪುರ. ನಮ್ಮ ಆತ್ಮೀಯ ಸಹೋದರಾಗಿರುವಂತ ವಕೀಲರು ಮಲ್ಲು ಬನ್ಸೋಡಿ ಅವರು ಸಬ್ ರಿಜಿಸ್ಟರ್ ಕಚೇರಿಗೆ ಬಂದು ಒಂದು ರಿಜಿಸ್ಟ್ರೇಷನ್ ಮ್ಯಾರೇಜ್ ಮಾಡ್ಬೇಕಂತ ಹೇಳಿ ಬಂದಿದ್ರು. ಬಟ್ ಇಲ್ಲಿ ಬಂದಾಗ ಯಾವುದೇ ರೀತಿ ಅಧಿಕಾರಿಗಳು, ಮೇಲ್ವರ್ಗದ ಅಧಿಕಾರಿಗಳು ಇರ್ಬೋದು, ಕೆಳವರ್ಗದ ಅಧಿಕಾರಿಗಳು ಇರ್ಬೋದು, ಯಾವುದೇ ರೀತಿಯಾಗಿ ಸ್ಪಂದಿಸಿಲ್ಲ. ಒಂದು 2ನೇದು ಏನೈತಿ, ಲೀಗಲಿ ಅವ್ರ ಎಲ್ಲಾ ಡಾಕ್ಯುಮೆಂಟ್ಸ್ ತಗೊಂಬಂದು ದಾಖಲಾತಿಗಳನ್ನು ಕೊಟ್ಟರು ಸಹಿತ ಸಬ್ ರಿಜಿಸ್ಟರ್ ಏನೈತಿ ಲಂಚಕ್ಕೆ ಆಮಿಷ ಒಡ್ಡಿ ಅವ್ರಿಗೇನೈತಿ ಕೆಲಸ ಮಾಡಿ ಕೊಟ್ಟಿಲ್ಲ. ಒಂದು 2ನೇದು ಏನಪ್ಪಾ ಅಂತಂದ್ರ, ಈ ಸಬ್ ರಿಜಿಸ್ಟರ್ದಾಗ ಇರುವಂತ ಎಲ್ಲಾ ಅಧಿಕಾರಿಗಳು ಅವ್ರಿಗೊಂದು ಸಿವಿಲ್ ರೂಲ್ಸ್ ಆಫ್ ಪ್ರಾಕ್ಟೀಸ್ ಅದೇನೈತಿ ನಿಯಮಗಳೇ ಗೊತ್ತಿಲ್ಲ ಅವ್ರಿಗೆ. ಅವರು ಕಡ್ಡಾಯವಾಗಿ ಆಫೀಸ್ ಬರ್ಬೇಕಪ್ಪ ಅಂತಂದ್ರೆ ID ಕಾರ್ಡ್ ಇರ್ಬೇಕು. ತಾವು ನೋಡ್ಬೋದು ಒಳಗಡೆ ಹೋಗಿ ID ಕಾರ್ಡ್ ಇರಂಗಿಲ್ಲ. ಅವರು ಕೂಡುವಂತ ಚೇರ್ ಮೇಲೆ ಏನೈತಿ ಅವ್ರ ಹೆಸರುಗಳು ಇರ್ಬೇಕು. ಅವ್ರು ಯಾವ ಹುದ್ದೆಯಲ್ಲಿದಾರ ಆ ಹುದ್ದೆಯನ್ನು ಹಾಕ್ಬೇಕು. ಅದನ್ನು ಸರಿಯಾಗಿ ಏನೈತಿ ಹಾಕಂಗಿಲ್ಲ. ಇವತ್ತು ನಾವು ವಿದ್ಯಾವಂತರಾಗಿರುವಂತ ವಕೀಲರಿಗೆ ಈ ಪರಿಸ್ಥಿತಿ ಆದ್ರೆ, ಇವತ್ತು ಸಬ್ ರಿಜಿಸ್ಟರ್ಗೆ ಏನೈತಿ ಸಾವಿರಾರು ಜನ ಏನೈತಿ ಬಡವರು, ರೈತರು, ಕೂಲಿ ಕಾರ್ಮಿಕರು, ನಿರ್ಗತಿಕರು ಏನೈತಿ ಸಬ್ ರಿಜಿಸ್ಟರ್ ಆಫೀಸ್ಗೆ ಬರ್ತಾರ. ಯಾವ್ದೋ ಒಂದು ಹೊಲ ಮನೆ ಕೆಲಸ ಇರ್ಬೋದು, ಅಥವಾ ಖರೀದಿ ಹಾಕೊಳ್ಳೋದಿರ್ಬೋದು, ಸೇಲ್ ಡೇಟ್ ಮಾಡ್ಕೊಳ್ಳೋದಿರ್ಬೋದು, ಅಗ್ರಿಮೆಂಟ್ ಆಫ್ ಸೇಲ್ ಇರ್ಬೋದು, ಸಾವಿರಾರು ಕೆಲಸಗಳಿಗೆ ಏನೈತಿ ಸಬ್ ರಿಜಿಸ್ಟರ್ ಆಫೀಸಿಗೆ ಬಂದ್ರು ಸಹಿತ ಇವರು ಲಂಚದ ಆಮಿಷಕ್ಕೆ ಒಳಗಾಗಿ ಏನೈತಿ ಲಂಚ ತಗೊಂಡು ಕೆಲಸ ಮಾಡುವಂತ ಅಧಿಕಾರಿಗಳು ವಿಜಯಪುರ ಸಬ್ ರಿಜಿಸ್ಟರ್ ಆಫೀಸಲ್ಲಿ ಇವತ್ತು ತುಂಬಿದ್ದಾರೆ. ಅದಕ್ಕಾಗಿ ನಾವು ಇವತ್ತು ಒತ್ತಾಯ ಮಾಡೋದು ಏನಪ್ಪಾ ಅಂತಂದ್ರೆ, ಇಂಥ ಭ್ರಷ್ಟಾಚಾರ ಮುಕ್ತ ಒಂದು ಆಡಳಿತ ಬರಬೇಕಪ್ಪ ಅಂತಂದ್ರೆ ಇಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ಬೋದು, ಜಿಲ್ಲಾಡಳಿತ ಆಗಿರ್ಬೋದು, ಮತ್ತೆ SP ಅವರಾಗಿರ್ಬೋದು, ಇದರ ಮೇಲೆ ಸೂಕ್ತ ಕಾನೂನು ಕ್ರಮ ತಗೋಬೇಕು. ಮತ್ತೆ ಯಾವುದೇ ರೀತಿ ಜನಸಾಮಾನ್ಯರು ಬಂದಾಗ ಅವ್ರಿಗೆ ಕೂಡ್ಲಿಕ್ಕೆ ಏನೈತಿ ಸಿಸ್ಟಮೆಟಿಕ್ ಆದಂತ ಚೇರ್ ವ್ಯವಸ್ಥೆ ಇಲ್ಲ. ಅಷ್ಟು ಹದಗೆಟ್ಟಿರುವಂತ ವಾತಾವರಣ ವಿಜಯಪುರ ಸಬ್ ರಿಜಿಸ್ಟರ್ ಆಫೀಸಲ್ಲಿ ಐತಿ. ಇವತ್ತು ನಾವು ಮ್ಯಾರೇಜ್ ರಿಜಿಸ್ಟ್ರೇಷನ್ ಮಾಡಕ್ ಬಂದಿದ್ದೀವಿ, ಅದು ಕಾನೂನುಬದ್ಧವಾಗಿರುವಂತ ಮ್ಯಾರೇಜ್ ರಿಜಿಸ್ಟ್ರೇಷನ್. ಅದನ್ನ ಸಹಿತ ಅವ್ರು ಮಾಡಕತ್ತಿಲ್ಲ. ಹುಡುಗ ಬಸವನ ಬಾಗೇವಾಡಿ ತಾಲೂಕ್ದವು, ಹುಡುಗಿ ಏನೈತಿ ಮಹಾರಾಷ್ಟ್ರದಕ್ಕೆ. ಬೇರೆ ರಾಜ್ಯಗಳು ಇರ್ಬೋದು, ಆದ್ರೆ ನಾವು ಇಂಡಿಯಾದವ್ರದೇವೆ. ಆ ರಾಜ್ಯದೊಳಗೂ ಸಬ್ ರಿಜಿಸ್ಟರ್ ಆಫೀಸ್ದಲ್ಲಿ ನಾವು ಏನೈತಿ ಮ್ಯಾರೇಜ್ ಸರ್ಟಿಫಿಕೇಟ್ ತಗೋಬಹುದು. ಈ ರಾಜ್ಯದಲ್ಲಿ ಏನೈತಿ ನಾವು ಸಬ್ ರಿಜಿಸ್ಟರ್ ಆಫೀಸ್ದೊಳಗೆ ಮ್ಯಾರೇಜ್ ಸರ್ಟಿಫಿಕೇಟ್ ತಗೋಬಹುದು. ಇದು ಕಾನೂನು ಇರುವಂತದ್ದು ನಿಯಮ. ಮತ್ತೆ ಇವರು ಕಾನೂನಿಗಿಂತ ಮೀಲಾದ್ರೇನು, ಇವ್ರು ಸರ್ವಾಧಿಕಾರ ಏನ್ ನಡೆಸ್ತಾ ಇದಾರೆ ಇನ್ನು. ಅದಕ್ಕಾಗಿ ಇದರ ವಿರುದ್ಧ ನಾವು ಕಠಿಣ ಕ್ರಮ ತಗೋತೀವಿ. ತಗೊಲಿಲ್ಲಪ್ಪ ಅಂತ ಕೋರ್ಟ್ ಅಲ್ಲಿ ಸಬ್ ರಿಜಿಸ್ಟರ್ ವಿರುದ್ಧ ಏನೈತಿ ಪ್ರೈವೇಟ್ ಕಂಪ್ಲೇಂಟ್ ಅನ್ನು ಹೂಡಿ ಇವರು ಸಸ್ಪೆಂಡ್ ಮಾಡೋತನ ನಾವು ಬಿಡಂಗಿಲ್ಲ. ಅದು ನಮ್ಮ ಕಟ್ಟು ಎಚ್ಚರಿಕೆನ ತಿಳ್ಕೊರಿ. ನನ್ನ ಹೆಸರು ಉತ್ತಮ್ ಉಸ್ಮಾನಿ, ವಕೀಲರು, ವಿಜಯಪುರ. ಸರ್, ನಾವು ಮ್ಯಾರೇಜ್ ರಿಜಿಸ್ಟ್ರೇಷನ್ ಕೂಡ ಬಂದಿರಿ, ವಿತ್ ಕಾನೂನುಬದ್ಧವಾಗಿನೂ ಬಂದಿ. ನಾವು ಎಲ್ಲಾ ಡಾಕ್ಯುಮೆಂಟ್ ತಗೊಂಡು ಎಲ್ಲ ಒರಿಜಿನಲ್ ತಗೊಂಡು ಆನ್ಲೈನ್ ಅಪ್ಲಿಕೇಶನ್ ಕೊಟ್ಟಿವಿ. ಆ ಡೇಟು ಬಂದೈತಿ. ಬಟ್ ಅವ್ರು ಬರುದ ಲೇಟ್ ಮಾಡಿ ಬಂದಾರು. ಈಗ ಆಲ್ರೆಡಿ 3 ಆಗಾಗ ಬಂತು, ಇನ್ನು ಅವ್ರ ಆಫೀಸ್ ಆಗಿಲ್ಲ, 3:30 ಆಯ್ತು. ನಾವು ರಜೆ ಹಾಕೊಂಡ್ ಬಂದಿದ್ವಿ. ನಾವು ಸರ್ಕಾರ ಕೆಲಸನ ಮಾಡ್ತಿರ್ತೀವಿ, ನಾವು ರಜೆ ಹಾಕಿ ಬರ್ಬೇಕಾಕಿತ್ತು. ನಮ್ಗೊಂದ್ 2 ದಿನ ರಜೆ ಸಿಗ್ತಾವ್. ನಾವು ಮತ್ತೆ ಇವ್ರಿಗೋಸ್ಕರ ತಿಂಗಳ ಕುಂದ್ರಕ್ಕೂ ಆಗುದಿಲ್ಲ. ನಾವು ಡ್ಯೂಟಿ ಹೋಗೋರು. ಮತ್ತ ಅವ್ರು ಹಿಂಗ್ ಬಂದು ಡಿಲೇ ಮಾಡ್ರಿ ನಮ್ಗೂ ತೊಂದ್ರೆ ಆಕೈತಿ. ನಾವು ನಮ್ದು ಜಾಬ್ ಬಿಡ್ಬೇಕಾಕೈತಿ. 12ವರೆಗೆ ಬಂದ್ರೆ ಗೌರಿ ಸರ್ಕಾರಿ ಕೆಲಸ ಹಿಂಗ್ ಮಾಡಿದ್ರ ಹೆಂಗ್ ಆಕೈತ್ರಿ? ನಮ್ದು ಬಿಜಾಪುರ ಜಿಲ್ಲೆ ರೀ. ಬಟ್
ಮ್ಯಾರೇಜ್ ರಿಜಿಸ್ಟ್ರೇಷನ್ಗೋಸ್ಕರ ಬರತ್ತಿದೀವಿ ಇವತ್ತು. ಮ್ಯಾರೇಜ್ ರಿಜಿಸ್ಟ್ರೇಷನ್ಗೋಸ್ಕರ ಬಂದಿದ್ದು. ಹಾ ನಾವ್ ಬೆಂಗಳೂರಾಗ ಕೆಲಸ ಮಾಡ್ತೀವಿ, ಅಲ್ಲಿಂದ ಬರೋದು ಹೋಗೋ ಕಷ್ಟ ಆಗೈತೆ ನಮಗೂ. ಇವ್ರು ಸ್ವಲ್ಪ ಸಹಕಾರ ಮಾಡಿದ್ರೆ ನಮ್ದು ಜಲ್ದಿ ಪಟಾಟ ಕೆಲಸ ಆಗ್ತಾವ. ನಮ್ದು ಅಷ್ಟ ಬಡವ್ರದು ಕೂಡ, ಈ ಬಡವರು ಪಾಪ ಒಂದು ಆಸೆ ಹಿಡ್ಕೊಂಡ್ ಬಂದಿರ್ತಾವ ಕೆಲಸ ಪಟ್ಟೆ ಆಗ್ಬೇಕಂತೇಳಿ. ಅಂಗವಿಕಲ್ ಇರ್ತಾರು, ವಯಸ್ಸಾಗಿರ್ತಾರು, ಅವ್ರಿಂದ ಹೆಂಗ್ ತೊಂದರೆ ಕೊಟ್ಟಂದ್ರೆ ಅವ್ರಿಗೆ ಕಷ್ಟ ಆಕೈತಿ. ಅದನ್ನ ನಾವು ಅರ್ಥ ಮಾಡ್ಕೋಬೇಕು. ವಯಸ್ಸಾದವರು, ಅಂಗವಿಕಲ ಅವ್ರಿಗೆ ಮೊದ್ಲೇ ಮಾಡ್ಕೊಡ್ಲಿರಿ. ಇನ್ನು ಬೇರೆ ಸಾಮಾನ್ಯ ಹೇಳ್ಬಿಟ್ಟು ಅವ್ರಿಗೆ ಫಸ್ಟ್ ಮಾಡ್ಕೊಟ್ಟಂದ್ರೆ ನಮಗೊಂದ ಕಳಕ ಇರ್ತೈತೆ ಅಂತ ಬೇಡ್ಕೊಳತ್ತೀವಿ. ಮತ್ ಡಿಲೇ ಆಗತ್ತಂದ್ರೆ ಅವರು ಮತ್ತೆ ಈ ರೊಕ್ಕದ ಆಡಳಿತ ಇರ್ಬೋದ್ರಿ ಸರ್. ಅದ್ರ ಬಗ್ಗೆ ನಮ್ಗೆ ಅಷ್ಟು ಐಡಿಯಾ ಇರೋದಿಲ್ಲ. ಇಲ್ಲಿ ಕೆಲಸ ಮಾಡಿ ಗೊತ್ತಿರ್ತದೆ ರೊಕ್ಕದ ಐತೋ ಇಲ್ವಾ ಅಂತೇಳಿ. ಅವ್ರ ಜನಸಾಮಾನ್ಯ ತೊಂದ್ರೆ ನೋಡ್ಕೋಬೇಕು, ನೋಡಿ ಕೆಲಸ ಮಾಡ್ಕೊಡ್ಬೇಕು. ಕಳಕಳ ವಿಲಂಗ ಹಾ ನಮ್ದೇ ರಿಜಿಸ್ಟ್ರೇಷನ್ಗೋಸ್ಕರ ನಾವು ಬೆಳಗ್ಗೆ ಬಂದಿರ್ತೀವಿ. ಅವರು ಪಾಪ ನಮ್ಮ ಮನೆಯವ್ರು ಕೂಡ ಬೇರೆ ಊರಿಂದ ಬಂದಿರ್ತಾರ. ಒಬ್ಬ ಕಾಯ್ಬೇಕು ಆ ಕೆಲಸ ಅಂತಾನ. ಮತ್ ನಮಗೂ ಡಿಲೇ ಆಕೈತಿ ಸ್ವಲ್ಪ, ಅವರು ನೋಡ್ಬೇಕು. ಈ ತರ ಕೆಲಸ ಮಾಡ್ತಾರೆ. ನಾನ್ ಬ್ಯಾಂಕ್ ನಾಗ ಕೆಲಸ ಮಾಡ್ತೀನಿ ಸರ್. ಹಾ ಬ್ಯಾಂಕ್ ನಾಗ ಕೆಲಸ ಮಾಡ್ತೀನಿ. ನಮಗೂ ಡೈಲಿ ನಾವು ಕಸ್ಟಮರ್ ಸರ್ವಿಸ್ ಕೊಡ್ತೀವಿ. ಬಟ್ ನಾವು ಈ ತರ ಬ್ಯಾಂಕ್ ನಾಗ ಕೆಲಸ ಫಸ್ಟ್ ಕಸ್ಟಮರಿಗೆ ನೋಡ್ತೀವಿ ನಾವು, ಆಮೇಲೆ ನಮ್ದು. ಫಸ್ಟ್ ಕಸ್ಟಮರ್ ಕರೆಕ್ಟ್ ಆಗಿದ್ರೆ ಮುಂದಿನ ಕೆಲಸ ನಾವು, ಯಾಕಂದ್ರೆ ಅವರಿಂದ ನಮ್ ಜೀವನ ನಡೀತೈತಿ, ನಮ್ಮಿಂದ ಅವ್ರ ಜೀವನ ನಡಂಗಿಲ್ಲ. ನಾವ್ ಏನ್ ಕೆಲಸ ನಮ್ ಕಡೆ ಕಸ್ಟಮರ್ ಬಂದ ಅವ್ರಿಂದ ನಮ್ ನೋಟಿಪಾಡ್ ನಡೀತೈತಿ. ಸೊ ಅದನ್ನ ಸ್ವಲ್ಪ ಅವ್ರು ನೋಡ್ಕೋಬೇಕಂಬುದು ನಾ ಹೇಳ್ಬೇಕು. ಪ್ರವೀಣ್ ಅಂತಾರಿ, ಬಿಜಾಪುರ. लेटेस्ट न्यूज अपडेट्स के लिए YouTube एक्सप्रेस को सब्सक्राइब कीजिए, साथ में बेल आइकॉन को भी क्लिक कीजिए। साथ ही साथ लाइक, शेयर और कमेंट करना ना भूलिए।